ಗುಡ್ ಮಾರ್ನಿಂಗ್. ನಾನು ಇವತ್ತು ಪರಿಸರ ಅಧ್ಯಯನ ಅಂದರೆ EVS ಬಗ್ಗೆ ಪರಿಚಯ ಮಾಡ್ತಾ ಇದ್ದೀನಿ. ಇದು GPSTR ಮತ್ತು PST ಅವರಿಗೆ ತುಂಬಾ ಅನುಕೂಲ ಆಗುತ್ತೆ. ಪರಿಸರ ಅಧ್ಯಯನದ ವ್ಯಾಖ್ಯಾನ ಏನು ಬರುತ್ತೆ? ಪರಿಸರ ಅಧ್ಯಯನ ಎಂಬುದು ಮಾನವನ ಮತ್ತು ಅವನ ಸುತ್ತಮುತ್ತಲಿನ ಪರಿಸರದ ನಡುವಿನ ಸಂಬಂಧವನ್ನು ವಿವರಿಸುವ ಬಹು ಆಯಾಮದ ವಿಷಯವಾಗಿದೆ. ಇದು ಕೇವಲ ಪ್ರಕೃತಿಗೆ ಸೀಮಿತವಾಗಿಲ್ಲ. ಜನರು ಭೌತಿಕ, ಜೈವಿಕ ಮತ್ತು ಸಾಮಾಜಿಕ ಪ್ರಪಂಚದೊಂದಿಗೆ ಹೇಗೆ ಬೆಳೆಯುತ್ತಾರೆ ಎನ್ನುವುದು ಇದನ್ನು ಒಳಗೊಂಡಿದೆ. ಪ್ರಮುಖ ಉದ್ದೇಶ ಪರಿಸರವನ್ನು ಅದರ ಸಂಪೂರ್ಣತೆಯಲ್ಲಿ ಅರ್ಥ ಮಾಡಿಕೊಳ್ಳುವುದು ಆಗಿದೆ. ಪರಿಸರ ಅಧ್ಯಯನದ ವ್ಯಾಪ್ತಿ, ಅಧ್ಯಯನದ ಕ್ಷೇತ್ರಗಳು. 3 ಪ್ರಮುಖ ಘಟಕಗಳು. 1 ಪ್ರಾಕೃತಿಕ ಪರಿಸರ, 2 ಸಾಮಾಜಿಕ ಪರಿಸರ, 3 ಸಾಂಸ್ಕೃತಿಕ ಪರಿಸರ. ಪ್ರಾಕೃತಿಕ ಪರಿಸರದಲ್ಲಿ ಜೈವಿಕ ಸಸ್ಯಗಳು, ಪ್ರಾಣಿಗಳು ಮತ್ತು ಅಜೈವಿಕ ಗಾಳಿ, ನೀರು, ಮಣ್ಣು ಮತ್ತು ಅರಣ್ಯಗಳು ಬರುತ್ತವೆ. ಸಾಮಾಜಿಕ ಪರಿಸರದಲ್ಲಿ ಮಾನವನ ಸಂಬಂಧಗಳು, ಸಮುದಾಯ ಜೀವನ ಮತ್ತು ಸಮಾಜದ ರಚನೆಗಳು ಇಲ್ಲಿ ಬರುತ್ತವೆ. ಸಾಂಸ್ಕೃತಿಕ ಪರಿಸರ ಹಬ್ಬಗಳು, ಸಂಪ್ರದಾಯಗಳು, ಕಲಿಕೆ ಮತ್ತು ಜೀವನ ಶೈಲಿ ಈ ಒಂದು ಸಾಂಸ್ಕೃತಿಕ ಪರಿಸರದಲ್ಲಿ ಬರುತ್ತದೆ. ಸಂಯೋಜನೆ. EVS ಪದದ ಅರ್ಥ. ಸಂಯೋಜಿತ EVS ಎಂದರೆ ವಿವಿಧ ವಿಷಯಗಳ ಪರಿಕಲ್ಪನೆಗಳನ್ನು ಪ್ರತ್ಯೇಕವಾಗಿ ನೋಡದೆ ಒಂದಕ್ಕೊಂದು ಜೋಡಿಸಿ ಬೋಧಿಸುವುದು. ಪ್ರತ್ಯೇಕವಾಗಿ ನೋಡದೆ ಏನು ಮಾಡಬೇಕು? ಒಂದಕ್ಕೊಂದು ಜೋಡಿಸಿ ಬೋಧಿಸಬೇಕು. ಪ್ರಾಥಮಿಕ ಹಂತದಲ್ಲಿ ಅಂದರೆ 1 ರಿಂದ 5ನೇ ತರಗತಿಯ ಮಕ್ಕಳು ಜಗತ್ತನ್ನು ವಿಜ್ಞಾನ, ಸಮಾಜ ವಿಜ್ಞಾನ ಅಥವಾ ಭೂಗೋಳ ಎಂದು ವಿಭಾಗಿಸಿ ನೋಡುವುದಿಲ್ಲ. ಅವರು ಜಗತ್ತನ್ನು ಒಂದು ಏಕೀಕೃತ ಸಮಗ್ರ ಭಾಗವಾಗಿ ನೋಡುತ್ತಾರೆ. ವಿಭಜಿತ ಅಂದರೆ ಪ್ರತ್ಯೇಕ ವಿಧಾನ. ವಿಜ್ಞಾನದ ಪಾಠಗಳನ್ನು ಸಾಮಾಜಿಕ ಅಭ್ಯಾಸಗಳಿಂದ ಪ್ರತ್ಯೇಕವಾಗಿ ಕಲಿಸುವುದು, ಎಳೆಯುವುದು ಮನುಷ್ಯಗಳಲ್ಲಿ ಗೊಂದಲವನ್ನು ಉಂಟು ಮಾಡುತ್ತದೆ. ಅದೇ ರೀತಿ ಸಮಗ್ರ ಅಂದರೆ ಸಂಯೋಜಿತ ವಿಧಾನದಲ್ಲಿ ಹೇಗೆ ಪರಿಸರ ಅಧ್ಯಯನವನ್ನು ನೋಡ್ತಾರೆ ಅಂದರೆ ಮಗು ತಾನು ತಿನ್ನುವ ಆಹಾರ ಮತ್ತು ಅದು ಹೇಗೆ ಬೆಳೆಯಲ್ಪಡುತ್ತದೆಯೋ ಹಾಗೂ ಮಾರಾಟವಾಗುತ್ತದೆ ಎಂಬುದರ ನಡುವೆ ಸಂಬಂಧ ಕಲ್ಪಿಸಲು ಸಹಾಯ ಮಾಡುತ್ತದೆ. ಗುರಿ ಏನಪ್ಪ ಅಂದರೆ ಪಠ್ಯಕ್ರಮದ ಕೊರತೆಯನ್ನು ಕಡಿಮೆ ಮಾಡಿ ತಿಳುವಳಿಕೆಯನ್ನು ಇಲ್ಲಿ ಹೆಚ್ಚಿಸುತ್ತದೆ. ಮಕ್ಕಳ ಸಮಗ್ರ ಅಭಿವೃದ್ಧಿ ಹೇಗೆಲ್ಲ ಆಗುತ್ತದೆ? ಮೊದಲನೇದಾಗಿ ದೈಹಿಕ, ಹೊರಾಂಗಣ ಚಟುವಟಿಕೆಗಳಲ್ಲಿ ಭಾಗವಹಿಸುವಿಕೆ ಮತ್ತು ಆರೋಗ್ಯದ ಅರಿವು. ಭಾವನಾತ್ಮಕವಾಗಿ ಪ್ರಕೃತಿ ಮತ್ತು ಜೀವಿಗಳ ಬಗ್ಗೆ ಕರುಣೆ ಬೆಳೆಯುವುದು. ಮಾನಸಿಕ ಅಥವಾ ಭೌತಿಕ, ಆಲೋಚನೆ ಮತ್ತು ತಾರ್ಕಿಕ ಸಾಮರ್ಥ್ಯಗಳ ಬೆಳವಣಿಗೆ. ಸಾಮಾಜಿಕ, ಸಮುದಾಯ ಮತ್ತು ಸ್ನೇಹಿತರೊಂದಿಗೆ ಬೆಳೆಯುವುದು ಮತ್ತು ಕಲಿಯುವುದಾಗಿದೆ. ವಿಷಯಾಂತರ ಮಾದರಿಯ ದೃಶ್ಯೀಕರಣ. ವಿಜ್ಞಾನ, ಸಮಾಜ ಅಧ್ಯಯನ, ಪರಿಸರ ಶಿಕ್ಷಣ. ವಿಜ್ಞಾನ ಜೀವಶಾಸ್ತ್ರ, ಭೌತಶಾಸ್ತ್ರ, ರಸಾಯನಶಾಸ್ತ್ರ. ಸಮಾಜ ಅಧ್ಯಯನ ಇತಿಹಾಸವು, ಪೌರನೀತಿ, ಭೂಗೋಳ ಅಥವಾ ಸಾಮಾಜಿಕ ಸಂಸ್ಕೃತಿ. ಪರಿಸರ ಶಿಕ್ಷಣದಲ್ಲಿ ಸಂರಕ್ಷಣೆ, ಮಾಲಿನ್ಯ. ಇದರ ಫಲಿತಾಂಶ ಇವೆಲ್ಲವೂ ಒಗ್ಗೂಡಿ ಸಂಯೋಜಿತ EVS ರೂಪುಗೊಳ್ಳುತ್ತದೆ. ಪರಿಸರ ಅಧ್ಯಯನದಲ್ಲಿ ಮಹತ್ವದವಾಗಿ 5 ಪ್ರಮುಖ ವರ್ಗೀಕರಣಗಳನ್ನು ಮಾಡಲಾಗಿದೆ. 1 ವೀಕ್ಷಣೆ, ತಾರ್ಕಿಕತೆ, ವರ್ಗೀಕರಣ ಮತ್ತು ಸಮಸ್ಯೆ ಪರಿಹಾರ. ವೀಕ್ಷಣೆ ಯಾವ ರೀತಿ ಆಗುತ್ತಪ್ಪ ಅಂದರೆ ಸುತ್ತಮುತ್ತಲಿನ ಪರಿಸರವನ್ನು ಸೂಕ್ಷ್ಮವಾಗಿ ಗಮನಿಸುವುದು. ತಾರ್ಕಿಕತೆ ಹೇಗೆ ಹುಟ್ಟಿಕೊಳ್ಳುತ್ತದೆ ಎಂದರೆ ಏಕೆ ಎಂದು ಪ್ರಶ್ನಿಸುವುದು. ವರ್ಗೀಕರಣ ಹೇಗಾಗುತ್ತದೆ ಎಂದರೆ ವಸ್ತುಗಳನ್ನು ಗುಂಪು ಮಾಡುವುದು. ಸಮಸ್ಯೆ ಪರಿಹಾರ ಸ್ಥಳೀಯ ಪರಿಸರ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳುವುದಾಗಿದೆ. ಮಗುವನ್ನು ಕೇಂದ್ರವಾಗಿಟ್ಟ ಕಲಿಕೆ ಯಾವ ರೀತಿ ಆಗುತ್ತದೆ? ಇಲ್ಲಿ ಕಲಿಯುವ ಮಗು ಮುಖ್ಯವೇ ಹೊರತು ಶಿಕ್ಷಕರು ಅಥವಾ ಪಠ್ಯಪುಸ್ತಕವಲ್ಲ. ಮಾಡುತ್ತಾ ಕಲಿಯುವುದು ಇದರ ಪ್ರಮುಖ ಒಂದು ತತ್ವವಾಗಿದೆ. ಮಗು ಅನುಭವದ ಮೂಲಕ ತನ್ನ ಜ್ಞಾನವನ್ನು ತಾನೇ ರೂಪಿಸಿಕೊಳ್ಳುವ ಸಕ್ರಿಯ ಪಾಲ್ಗೊಳ್ಳುವುದಾಗಿದೆ. ಭಯಮುಕ್ತ ಮತ್ತು ಆನಂದದಾಯಕ ವಾತಾವರಣ ಸೃಷ್ಟಿಸುವುದು ಈ ಒಂದು ಪರಿಸರ ಅಧ್ಯಯನದ ಮುಖ್ಯ ಉದ್ದೇಶವಾಗಿದೆ.
ಚರ್ಚೆ ಮತ್ತು ಚಟುವಟಿಕೆಗಳನ್ನು ಹಮ್ಮಿಕೊಳ್ಳುವುದರಿಂದ ಕಲಿಕೆ ಹೇಗೆ ಉಂಟಾಗುತ್ತದೆ? ಪರಸ್ಪರ ಸಂವಾದಾತ್ಮಕ ಕಲಿಕೆ. ಚರ್ಚೆಗಳು ಪ್ರಸ್ತುತ ಪರಿಸರ ಸಮಸ್ಯೆಗಳ ಬಗ್ಗೆ ಮಾತನಾಡುವುದು. ಅದರ ಬಗ್ಗೆ ಮಾತನಾಡುವುದರ ಜೊತೆಗೆ ಉದಾಹರಣೆ ಕೊಡುವುದು. ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡುವುದು ಹೇಗೆ ಎಂದು. ಚಟುವಟಿಕೆ ಆಧಾರಿತವಾಗಿ ಪಾತ್ರಾಭಿನಯ, ಚಿತ್ರಕಲೆ, ಮಾದರಿ ತಯಾರಿ, ಸಂವಹನ ಕೌಶಲ್ಯ ಮತ್ತು ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ. ಹಾಗಾಗಿ ಮಕ್ಕಳೊಟ್ಟಿಗೆ ಚಟುವಟಿಕೆ ವಿಧಾನವನ್ನು ಕೈಗೊಂಡು ಹಾಗೂ ಚರ್ಚೆ ಮಾಡುವುದರಿಂದ ಕಲಿಕೆ ತುಂಬ ಯಶಸ್ವಿಯಾಗುತ್ತದೆ. ಸಾಂಪ್ರದಾಯಿಕ ವಿಧಾನದಿಂದ ಕಲಿಸುವುದು ಅಥವಾ ಸಂಯೋಜಿತ ವಿಧಾನದಿಂದ ಕಲಿಸುವುದು ಹೇಗೆ ಆಗುತ್ತದೆ ಎಂದರೆ, ಸಾಂಪ್ರದಾಯಿಕ ವಿಧಾನದಲ್ಲಿ ಕಂಠಪಾಠವಾಗುತ್ತದೆ, ಸಂಯೋಜಿತದಲ್ಲಿ ಅರ್ಥ ಮಾಡಿಸುವುದಾಗಿರುತ್ತದೆ. ಸಾಂಪ್ರದಾಯಿಕ ವಿಧಾನದಲ್ಲಿ ಬಂದರೆ ವಿಷಯಗಳ ವಿಭಜನೆ ಮಾಡಲಾಗುತ್ತದೆ. ಸಂಯೋಜಿತದಲ್ಲಿ ಬಂದರೆ ಗಿಡಗಳಿಲ್ಲದೆ ಸಮಗ್ರತೆ ಆಗುತ್ತದೆ. ಸಾಂಪ್ರದಾಯಿಕವಾಗಿ ಹೇಳುವುದಾದರೆ ನಿಷ್ಕ್ರಿಯ ಕೇಳುವ, ಸಂಯೋಜಿತದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳುವಿಕೆ. ಸಾಂಪ್ರದಾಯಿಕದಲ್ಲಿ ಪಠ್ಯಪುಸ್ತಕ ಮಾತ್ರ, ಸಂಯೋಜಿತದಲ್ಲಿ ಪರಿಸರ ಮತ್ತು ಅದರ ಅನುಭವದೊಂದಿಗೆ ಇಲ್ಲಿ ಕಲಿಕೆಯನ್ನು ಮಾಡಲಾಗುತ್ತದೆ. ಮೌಲ್ಯಮಾಪನವನ್ನು ಹೇಗೆ ಮಾಡುತ್ತಾರೆ? ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ. ಕೇವಲ ಲಿಖಿತ ಪರೀಕ್ಷೆಗಳಿಗೆ ಒಳಗೊಳ್ಳದೆ ಏನನ್ನು ಪರೀಕ್ಷಿಸಲಾಗುತ್ತದೆ ಎಂಬುದನ್ನು ಇಲ್ಲಿ ನೋಡಬೇಕಾಗುತ್ತದೆ. ವೀಕ್ಷಣಾ ಪಟ್ಟಿಗಳು, ಪರಿಶೀಲನಾ ಪಟ್ಟಿಗಳು, ಪೋರ್ಟ್ಫೋಲಿಯೋಗಳು ಮತ್ತು ದೃಷ್ಟಾಂತ ದಾಖಲೆಗಳು. ಕೇವಲ ನೆನಪಿನ ಶಕ್ತಿ ಅಲ್ಲ, ಆದರೆ ಮನೋಭಾವ, ಕೌಶಲ್ಯಗಳು, ಭಾಗವಹಿಸುವಿಕೆ ಮತ್ತು ಆಸಕ್ತಿದಾಯಕ ಕಲಿಕೆ ಇಲ್ಲಿ ಉಂಟು ಮಾಡಲಾಗುತ್ತದೆ. ಪರೀಕ್ಷೆಯ ದೃಷ್ಟಿಯಿಂದ ತುಂಬ ಇಂಪಾರ್ಟೆಂಟ್ ಆದ ಒಂದು ಭಾಗ ಇದು. ಶಿಕ್ಷಕರ ಪಾತ್ರ ಸುಗಮಕರ ಮತ್ತು ಮಾರ್ಗದರ್ಶಕ, ಸರ್ವಾಧಿಕಾರವಾಗಿರಬಾರದು. ಕೌಶಲ್ಯಗಳ ಗಮನ ಹರಿಸುವಿಕೆ, ವೀಕ್ಷಣೆ, ವರ್ಗೀಕರಣ, ತೀರ್ಮಾನ ಇಲ್ಲಿ ಅಭಿವ್ಯಕ್ತಿ ಮಾಡಲಾಗುತ್ತದೆ. ಏಕೆ ಸಂಯೋಜಿತ? ಪಠ್ಯಕ್ರಮದ ಹೊರೆಯನ್ನು ಕಡಿಮೆ ಮಾಡಲು ಮತ್ತು ಜಗತ್ತನ್ನು ಏಕೀಕೃತವಾಗಿ ಇಲ್ಲಿ ನೋಡುವುದನ್ನು ಹೇಳಿಕೊಡಲಾಗುತ್ತದೆ. ಮೌಲ್ಯಗಳು, ಅನುಭೂತಿ, ಸಂರಕ್ಷಣೆ, ಸಮಾನತೆ ಮತ್ತು ನ್ಯಾಯ. ನಿಮಗೆ ಈ ಒಂದು ವಿಡಿಯೋದಿಂದ ಅನುಕೂಲವಾಗಿದೆ ಎಂದು ಭಾವಿಸ್ತಾ, ಮುಂದೆ ಮತ್ತಷ್ಟು ವಿಡಿಯೋಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಲೈಕನ್ನು ಮತ್ತು ಶೇರ್ ಮಾಡಿ. ನಿಮಗೆ ಯಾವ ಚಾಪ್ಟರ್ ಬಗ್ಗೆ ಬೇಕಾಗಿರುತ್ತೆ ಕೆಳಗಡೆ ಕಮೆಂಟ್ಸ್ ಹಾಕಿ.